ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಹಳ್ಳಿಗಳಲ್ಲಿ ಅಜ್ಜಿಯವರೆಲ್ಲನ ಯಾವ ರೀತಿ ಪುಳಿಯೋಗರೆ ಪೌಡರು ಮತ್ತು ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾರೆ ಅಂತಂದ್ಬಿಟ್ಟು ಸರಳವಾಗಿ ನಾನು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಇವತ್ತು ತುಂಬ ಸುಲಭವಾಗಿ ಯಾವ ರೀತಿ ಟೇಸ್ಟಿಯಾದ ಪುಳಿಯೋಗರೆನ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲು ನಾನು 150 ಗ್ರಾಮು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಇದರ ರಸ ಎಲ್ಲ ತಗೊಬೇಕಾಗುತ್ತೆ. ಹುಣಸೆಹಣ್ಣಿನ ರಸ ಎಲ್ಲ ತಗೊಳ್ಬೇಕು. ನಾವು ಬೇಗ ಮಾಡಬೇಕು ಅಂತಂದರೆ ಆದಷ್ಟು ಬಿಸಿ ನೀರಲ್ಲಿ ಒಂದು 5 ನಿಮಿಷ ನೆನೆಸೋದ್ರಿಂದ ಅದು ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ನಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 1-2 ನಿಮಿಷ ಹುಣಸೆಹಣ್ಣೆಲ್ಲ ಕಿವುಚ್ಬಿಟ್ಟು ಇವಾಗ ರಸ ಎಲ್ಲ ತಗೊತಾ ಇದ್ದೀನಿ. ತೊಗೊಂಡು ಒಂದು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ 2 ಸಲ ತೊಗೊಳೋದ್ರಿಂದ ಹುಣಸೆಹಣ್ಣಲ್ಲಿರೋ ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ. ಒಂದು ಅರ್ಧ ಲೀಟ್ರ್ ನೀರಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಹುಣಸೆಹಣ್ಣು ಹುಳಿ ಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಬೇಕಾಗುತ್ತೆ. ಒಂದು ಅರ್ಧ ಉಂಡೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಒಂದು 100 ಗ್ರಾಮು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಇದು ಕುದಿ ಬರಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಒಂದು 20 ನಿಮಿಷ ಕುದಿಸ್ಕೊಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನಾವು ಗೊಜ್ಜಿಗೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ನಾನು ಒಂದು 100 ಗ್ರಾಮು ಧನ್ಯನ ಹುರ್ಕೊತೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಧನ್ಯನ ಹುರ್ಕೊಬೇಕಾಗುತ್ತೆ. ಅದು ಹುಣಸೆಹಣ್ಣು ಹುಳಿ ಎಲ್ಲನ ಕುದಿಯುತ್ತಾ ಇರುತ್ತೆ. ಅಷ್ಟರೊಳಗಡೆ ನಾವು ಚೆನ್ನಾಗಿ ನಮಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲನ ಹುರ್ಕೊಬೋದು. ನಾನು 100 ಗ್ರಾಮು ಧನ್ಯನ ತೊಗೊಂಡಿದ್ದೀನಿ. ನಾನು ಹೇಳೋ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ತುಂಬಾ ಟೇಸ್ಟಿಯಾದ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೊಬೋದು. ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್ ನೋಡಿ, ಇವಾಗ ಆಗಿದೆ, ಕಲರು ಚೇಂಜ್ ಆಗಿದೆ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ನಾನು ಹುರ್ಕೊಂಡು ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾಯಿದೆ ಕಲರೆಲ್ಲ ಹೇಗಿದೆ ಅಂತಂದ್ಬಿಟ್ಟು. ಒಂದು 1/4 ಲೋಟ, ನಾನು 1 ಲೋಟ ಧನ್ಯ ತೊಗೊಂಡ್ರೆ 1/4 ಲೋಟ ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆನೂ ಅಷ್ಟೇ ಚಟಪಟ ಅನ್ನೋವರೆಗೂ ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ. ಜೀರಿಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ನೋಡಿ. ಇವಾಗ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ನಾವು ಹುರಿತಾ ಇದ್ದರೆ ಸಾಸಿವೆ ಮತ್ತು ಜೀರಿಗೆ ಏನಾದರೂ ಹುರಿತಾ ಇದ್ದರೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಇರುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹದವಾಗಿ ನೋಡಿ. ಫ್ರೆಂಡ್ಸ್, ಈಗೆಲ್ಲ ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಅದೇ ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಹುಣಸೆಹಣ್ಣ ಕುದಿಯೋಕೆ ಇಟ್ಟಿದ್ವಲ್ಲ ನೋಡಿ, ಎಲ್ಲ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು. ಒಂದು 20 ನಿಮಿಷನಾದರೂ ಕುದಿಬೇಕು. 2 ಟೇಬಲ್ ಸ್ಪೂನು ಸಾಸಿವೆ ಮತ್ತು 2 ಟೇಬಲ್ ಸ್ಪೂನು ಮೆಂತ್ಯನ ಹುರ್ಕೊತಾ ಇದ್ದೀನಿ. ಎರಡೂ ಅಷ್ಟೇ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಸಿಡಿಯುತ್ತೆ ಮತ್ತು ಬೇಗ ಆಗುತ್ತೆ. ಸಾಸಿವೆ ಮತ್ತು ಮೆಂತ್ಯ ಎರಡೂ ಬೇಗ ಆಗುತ್ತೆ. ನಾವು ಜಾಸ್ತಿ ಹೊತ್ತು ಬಿಟ್ಟರೆ ಸೀದೋಗ್ಬಿಡುತ್ತೆ. ನೋಡಿಕೊಂಡು ನಾವು ಹದವಾಗಿ ಹುರ್ಕೊಬೇಕಾಗುತ್ತೆ. ಹುರಿದಿರೋದನ್ನ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಮೆಣಸು ಒಂದು 20 ಗ್ರಾಮು ಹುರ್ಕೊತಾ ಇದ್ದೀನಿ. ಮೆಣಸು ಅಷ್ಟೇ ಒಂದು ಸ್ವಲ್ಪ ಸಿಡಿತಾ ಇರುತ್ತೆ. ಅಲ್ಲಿವರೆಗೂ ನಾವು ಹುರ್ಕೊಬೇಕಾಗುತ್ತೆ. ಹಾಗೆ ಮೆಣಸಿನ್ಕಾಯಿ ಒಂದು 100 ಗ್ರಾಮು ಬೇಡಿಗೆ ಮೆಣಸಿನ್ಕಾಯಿ, ಒಂದು 100 ಗ್ರಾಮು ಇದು ಗುಂಡೂರು ಮೆಣಸಿನ್ಕಾಯಿ ಅಂತ ಇರ್ತಾರಲ್ಲ, ಆ ಗುಂಡೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಮಣ್ಕಟ್ಟು ಮೆಣಸಿನ್ಕಾಯಿನ ತೊಗೊಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಬೋದು. ಇಲ್ಲಾಂತಂದರೆ ಎಣ್ಣೆ ಹಾಕಲಿಲ್ಲ ಅಂದರೆ ಒಂದು ಸ್ವಲ್ಪ ಘಾಟಾದಂಗೆ ಆಗುತ್ತೆ. ತುಂಬ ಜಾಸ್ತಿ ಏನು ನಾನು ಹುರಿತಾ ಇಲ್ವಲ್ಲ, ಒಂದೇ ಒಂದು ಚಿಟಿಕೆ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಅಷ್ಟೇ ಗರಿ ಆಗೋವರೆಗೂ ಹುರ್ಕೊಬೇಕಾಗುತ್ತೆ. ಹುರಿದಿರೋದನ್ನ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಆರಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ನುಣ್ಣಗಾಗೋವರೆಗೂ ಪೌಡ್ರ್ ಮಾಡ್ಕೊತೀನಿ. ನಾವು ಹೊರಗಡೆಯಿಂದ ಈಗ ಅಂಗಡಿಲೆಲ್ಲ ತೊಗೊಂಬಂದು ಮಾಡಿದ್ರೆ ಪುಳಿಯೋಗರೆ ಪೌಡರಿಂದ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿದ್ರೆ ತುಂಬಾ ಜಾಸ್ತಿ ಜನಕ್ಕೆಲ್ಲ ಮಾಡೋದಕ್ಕಾಗೋದಿಲ್ಲ. ಮತ್ತು ಅಷ್ಟು ಟೇಸ್ಟಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಅಜ್ಜಿರೆಲ್ಲನ ಇದೇ ಥರ ಮಾಡ್ತಾ ಇದ್ದಿದ್ದು. ಹಾಗಾಗಿ ಅವ್ರನ್ನ ಕೇಳಿದಾಗ ಈ ಥರ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಅಂತಂದು ಹಾಗಾಗಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಪೌಡ್ರ್ ಮಾಡ್ಕೊಬೇಕು ನೀಟಾಗಿ. ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ಹುರ್ಕೊಬೇಕು. ಎಳ್ಳು, ಕಡಲೆಬೇಳೆ, ಉದ್ದಿನಬೇಳೆನ ಸಪ್ರೇಟಾಗಿ ಹುರ್ಕೊಬೇಕು. ನಾವು ನಾನು ಒಂದು ಸಲ ಮಾಡಿ ಹಾಕಿದ್ದೀನಿ. ಎಲ್ಲನೂ ಒಂದೇ ಸಲ ಮಾಡಿಬಿಟ್ಟು ಹುರಿದಿದ್ದೆ. ಆದರೆ ಇವತ್ತು ನಮ್ಮ ಅಜ್ಜಿ ಹೇಳಿದ್ರು ಈ ಥರ ಒಂದು ಸಲ ನೋಡು, ತುಂಬಾ ಚೆನ್ನಾಗಿರುತ್ತೆ. 1 ತಿಂಗಳಾದ್ರೂ ಕೆಡೋದಿಲ್ಲ. ನಾವು ಈಗ ಹುಣ್ಸೆಹಣ್ಣು ಗೊಜ್ಜೆಲ್ಲ ಮಾಡ್ತಾಯಿದ್ದೀವಲ್ಲ, ಆ ಗೊಜ್ಜಿಗೆಲ್ಲನ ನಾವು ಎಣ್ಣೆ ಎಲ್ಲ ಹಾಕಿರೋದಿಲ್ವಲ್ಲ, ಹಾಗಾಗಿ ತಿಂಗಳಾದರೂ ಕೆಡಲ್ಲ ಅಂತ ಹೇಳಿದ್ರು. ಕಡಲೆಬೇಳೆ ಆದಮೇಲೆ ಈಗ ಉದ್ದಿನಬೇಳೆನ ಹುರ್ಕೊತಾ ಇದ್ದೀನಿ ನೋಡಿ. ಕಲರ್ ಚೇಂಜ್ ಆಗಿದೆ. ಇಲ್ಲಿವರೆಗೂ ಹುರ್ಕೊಬೇಕು. ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಮತ್ತು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕು ಅನ್ನೋರು
2 ಥರ ಎಳ್ಳನ್ನು ಹಾಕೊಬೋದು. ಇಲ್ಲಾಂತಂದರೆ ನಮಗೆ ಯಾವುದು ಇರುತ್ತೋ ಆ ಎಳ್ಳನ್ನು ಹಾಕೊಬೋದು. ನಾನು ಎರಡೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 20 ಗ್ರಾಮ್ 2 ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಎಳ್ಳು ಎಲ್ಲ ಬೇಗ ಆಗುತ್ತೆ, ಚಟಪಟ ಅಂತ ಸಿಡಿತೇವೆ ಬೇಗ. ನೋಡಿ ಈಗ ಒಂದು ಅರ್ಧ ಕುದಿಯೆಲ್ಲ ಬಂದಿದೆ. ಕುದಿಯೆಲ್ಲ ಚೆನ್ನಾಗಿ ಕುದ್ಬಿಟ್ಟು ನಾವು ಅರ್ಧ ಲೀಟ್ರ್ ನೀರು ಹಾಕಿದ್ವಲ್ಲ, ಈಗ ಒಂದು 1/4 ಲೀಟ್ರ್ ನೀರಾಗಿದೆ. ಅಲ್ಲೇವರೆಗೂ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಹುಣಸೆಹಣ್ಣಿನ ಹುಳಿ ಹೋಗೋವರೆಗೂ ನಾವು ಕುದಿಸ್ಕೊಬೇಕು. ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಹುಣಸೆಹಣ್ಣಿನ ಹುಳಿಯೆಲ್ಲನ ಬೆಲ್ಲ ಹೀರ್ಕೊಳ್ಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುಳಿಯೋಗರೆ ಪೌಡ್ರ್ ಮಾಡ್ಕೊಂಡ್ವಲ್ಲ, ಒಂದು 2 ಇಡಿ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀರು ಎಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟು ನೀರನ್ನು ನೋಡಿಕೊಂಡು ನಾವು ಪೌಡ್ರನ್ನ ಹಾಕ್ಕೊಬೇಕಾಗುತ್ತೆ. ಈ ಥರ ಮಾಡಿ ಗೊಜ್ಜಿಟ್ರೆ 1 ತಿಂಗಳಾದ್ರೂ ನಾವು ಹಾಗೇ ಇಟ್ಕೊಬೋದು. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಎಳ್ಳನ್ನು ಹುರಿದಿದ್ವಲ್ಲ ಅದನ್ನು ಸಹ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಒಂದು ಮಿಕ್ಸಿ ಜಾರಲ್ಲಿ ನಾನು ನುಣ್ಣಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿರೋದನ್ನು ಈಗ ನಾವು ಗೊಜ್ಜು ಮಾಡಿದ್ವಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ನೀರಿನ ಅಂಶ ಹೋಗೋವರೆಗೂ ನಾವು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಕೈ ಆಡಿಸ್ಕೊಬೇಕಾಗುತ್ತೆ. ಎಲ್ಲ ಕಡಲೆಬೇಳೆ ಪೌಡ್ರು ಮತ್ತು ಇಲ್ಲಿ ಹಾಕಿರೋ ಸಾಂಬಾರು ಪೌಡ್ರು ಎಲ್ಲನೂ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಗಟ್ಟಿಗಾಗಿದೆ, ಪುಳಿಯೋಗರೆ ಪೌಡ್ರು ಎಲ್ಲ ಹಾಕಿದ್ದೀವಲ್ಲ ಗಟ್ಟಿಗಾಗಿದೆ. ಈ ಗಟ್ಟಿಗಾಗೋವರೆಗೂ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಕೊಬ್ಬರಿ ಪುಡಿನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಏನು ಈ ಕಲರ್ ಇದೆ ಅಂದ್ಕೊಬೇಡಿ, ನಾನು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಲ್ಲ ಅದೇ ಮಿಕ್ಸಿ ಜಾರಲ್ಲಿ ಈಗ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿದ್ದಕ್ಕೆ ಈ ಕಲರ್ ಆಗಿದೆ. ಈ ಕೊಬ್ಬರಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಎಲ್ಲ ಹೊಂದ್ಕೊಳೋ ಹಾಗೆ ನಾನು ಚೆನ್ನಾಗಿ ಕೈ ಆಡ್ಕೊಬೇಕಾಗುತ್ತೆ. ನೋಡಿ ಇಷ್ಟು ಗಟ್ಟಿಯಾಗಿ ನಾವು ಮಾಡ್ಕೊಳೋದ್ರಿಂದ ಗೊಜ್ಜು ಚೆನ್ನಾಗಿ ನಾವು 1 ತಿಂಗಳಾದ್ರೂ ಆರಾಮಾಗಿ ಮಾಡ್ಕೊಬೋದು. ನಮಗೆ ಬೇಕು ಅಂದಾಗ ಒಗ್ಗರಣೆ ಮಾಡ್ಕೊಬೋದು. ಈಗ ಒಗ್ಗರಣೆ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಒಗ್ಗರಣೆ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ನಾನು ಒಂದು 100 ಗ್ರಾಮ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಉಳ್ಳೋಗರಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಗ್ಗರಣೆಗೆ ಹಾಕ್ಕೊಬೇಕಾಗುತ್ತೆ. ಅದಾದಮೇಲೆ ಕಡಲೆಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ ಒಂದು 2 ಇಡಿ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಪುಳಿಯೋಗರೆಗೆ ಕಡಲೆಬೀಜ ಜಾಸ್ತಿ ಇರಬೇಕಾಗುತ್ತೆ. ನಾನು 1 kg ರೈಸ್ಗೆ ಎಷ್ಟು ಒಗ್ಗರಣೆ ಹಾಕ್ಬೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಒಗ್ಗರಣೆ ಹಾಕ್ಕೊಂಡ್ರೆ 1 kg ರೈಸನ್ನು ನಾವು ಕಲಿಸ್ಕೊಬೋದು, ಆರಾಮಾಗಿ ಕಲಿಸ್ಕೊಬೋದು. ಒಗ್ಗರಣೆಯಲ್ಲಿ ಕಡಲೆಬೀಜ ಎಲ್ಲನ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಲ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಏಕೆಂತಂದರೆ ಒಬ್ಬೊಬ್ಬರು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಆದರೆ ನಮಗೆ ಬೆಳ್ಳುಳ್ಳಿ ಬೇಕಲ್ವ. ತಿಂದಿಲ್ದವರು ಅಷ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತಿನ್ನೋರು ಒಂದು ಸ್ವಲ್ಪ ಹೀಗೆ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಇಬ್ರಿಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಬೇರೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಇಂಗು, ಕರಿಬೇವನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ. ಒಂದೇ ಒಗ್ಗರಣೆಯಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಬೋದಾಯಿತು, ಆದರೆ ಒಬ್ಬೊಬ್ಬರು ಬೆಳ್ಳುಳ್ಳಿ ತಿನ್ನೋದಿಲ್ವಲ್ಲ, ಹಾಗಾಗಿ ನಾನು ಬೇರೆ ಸಪ್ರೇಟು ಒಗ್ಗರಣೆ ಹಾಕ್ಬಿಟ್ಟು ತೋರಿಸಿರೋದು. ಈಗ ನಾನು ಒಂದಕ್ಕೇ ಸೇರಿಸ್ಕೊತಾ ಇದ್ದೀನಿ ನೋಡಿ. ಫೈನಲಾಗಿ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಪುಳಿಯೋಗರೆ ಪೌಡ್ರೂ ರೆಡಿ ಮಾಡ್ಕೊಂಡಿದ್ದಾಯಿತು, ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೊಂಡಿದ್ದಾಯಿತು, ಒಗ್ಗರಣೆನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಅನ್ನ ಒಂದು ಅರ್ಧ ಗಂಟೆ ಮುಂಚೆನೇ ಮಾಡಿ ಇಟ್ಕೊಬೇಕಾಗುತ್ತೆ. ಚೆನ್ನಾಗಿ ಅನ್ನ ಎಲ್ಲನ ಆರ್ಕೊಂಡಿರಬೇಕು, ಇಲ್ಲಾಂತಂದರೆ ಬಿಸಿ ಇರಬೇಕಾದ್ರೆ ನಾವು ಅನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಅದೆಲ್ಲನ ಒಂದು ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಆದಷ್ಟು ನಾವು ಪುಳಿಯೋಗರೆಗೆ ಆಗಿರ್ಬೋದು, ಚಿತ್ರಾನ್ನಕ್ಕೆ ಆಗಿರ್ಬೋದು, ಅನ್ನ ಕಲಸೋದಕ್ಕಿಂತ ಮುಂಚೆಗೆ ಒಂದು ಸ್ವಲ್ಪ ಆರಿಸ್ಬಿಟ್ಟು ಕಲಸೋದ್ರಿಂದ ತುಂಬ ಉದ್ರಾಗಿ ಅನ್ನ ಆಗುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಮುದ್ದೆ ಥರ ಆಗುತ್ತೆ. ನಾನು ಗೊಜ್ಜನ್ನು ಸೇರಿಸ್ಕೊತಾ ಇದ್ದೀನಿ. ಗೊಜ್ಜು ಮಾಡ್ಕೊಂಡಿದ್ವಲ್ಲ ಆ ಗೊಜ್ಜನ್ನು ಸೇರಿಸ್ಕೊಂಡು ಈಗ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಗೊಜ್ಜಿಗೆ ನಾವು ಉಪ್ಪು ಹಾಕ್ಕೊಂಡಿದ್ವಿ, ಕೊನೆಯದಾಗಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ. ಈಗ ಆದಷ್ಟು ಕೈಯಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಗೊಜ್ಜೆಲ್ಲನ, ನಾವು ಅನ್ನದ ಕೈಯಲ್ಲೆಲ್ಲ ಕಲಸಿದ್ರೆ ಅಷ್ಟು ನೀಟಾಗಿ ಕಲ್ಸೋಕ್ಕಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ
ಕೈಯಲ್ಲೇ ಕಲಿಸ್ಕೊಬೇಕಾಗುತ್ತೆ. ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಆದಷ್ಟು ಕೈಯಲ್ಲಿ ಕಲಿಸಿದ್ರೆ ತುಂಬ ರುಚಿ ಜಾಸ್ತಿ ಆಗುತ್ತೆ, ಎಲ್ಲ ಹೊಂದ್ಕೊಂಡಿರುತ್ತೆ. ನೋಡಿ ಹೀಗೆ ಒಂದು 2 ನಿಮಿಷ ಕಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಪುಳಿಯೋಗರೆ ಗೊಜ್ಜನ್ನ ನಾವು ರೆಡಿ ಮಾಡಿಕೊಂಡು ಪುಳಿಯೋಗರೆನ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ನೀವು ಮಾಡಿದಾಗಲೇ ಗೊತ್ತಾಗೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಮೆಥಡಲ್ಲಿ ಮಾಡ್ಕೊಬೋದು. ಈ ಥರ ಗೊಜ್ಜನ್ನ ಮಾಡಿ ಇಟ್ಕೊಂಬಿಟ್ಟು ನಮಗೆ ಬೇಕಾದಾಗ ಒಗ್ಗರಣೆ ಮಾಡ್ಕೊಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ಪುಳಿಯೋಗರೆ ಪೌಡ್ರನ್ನು ಹಾಕೊಂಬಿಟ್ಟು ಗೊಜ್ಜು ಮಾಡ್ಕೊಬೋದು. ನಾನು ಇಲ್ಲಿ ಪೌಡ್ರ್ ಮಾಡಿ ತೋರಿಸಿದ್ನಲ್ಲ, ಅದು ಒಂದು 3 ದಿವಸ ಆಗುತ್ತೆ. ಒಂದು 3ರಿಂದ 4 ದಿವಸ ಆಗುತ್ತೆ. ಪೌಡ್ರನ್ನ ಎತ್ತಿಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದೇ ಅಳತೆಯಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪುಳಿಯೋಗರೆ ಪೌಡ್ರನ್ನ ಹೋಮ್ ಮೇಡಾಗಿ ಮನೇಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಪುಳಿಯೋಗರೆ ಗೊಜ್ಜನ್ನು ಸಹ ಇದೇ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಬೇಕೋ ಅಷ್ಟನ್ನು ನಾವು ಗೊಜ್ಜಿಗೆ ಕಲಿಸ್ಕೊಬೋದು. ಗೊಜ್ಜು ಹಾಕ್ಬಿಟ್ಟು ಅನ್ನಕ್ಕೆ ಕಲಿಸ್ಕೊಬೋದು. ಅದನ್ನು ನಮಗೆ ಬೇಕಾದಾಗ ಕಲಿಸ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆ ಒಂದು ನಾವು ಅವಾಗ ಮಾಡಿಕೊಂಡ್ರೆ ಆಗುತ್ತೆ. ಆ ಗೊಜ್ಜನ್ನೆಲ್ಲನ ನಾವು ಬೇಕಾದಾಗ ಕಲಿಸ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.